ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೋ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೋ ಇರುತ್ತದಲ್ಲ. ಹುಟ್ಟಿದ್ದನಿಂದ ನಾನು ಪಾಪಿಯೇ. ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಹಿಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು. ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟು ಮಾಡುವಂತೆ ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದ್ವೇಷಕ್ಕೆ ವಿಮುಖನಾಗು. ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು. ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ, ನನ್ನ ರಕ್ಷಣಾಕರ್ತನೇ, ಪ್ರಾಣಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯಸಂಧತೆಯನ್ನು ಕೊಂಡಾಡುವುದು. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆವಿಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಚೀಯೋನ್ ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನುಂಟು ಮಾಡು. ಯೆರೂಸಲೇಮಿನ ಪೌಳಿಗೋಡೆಯನ್ನು ಕಟ್ಟಿಸು. ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನುಂಟು ಮಾಡುವರು.
ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಆಮೆನ್. ಥ್ಯಾಂಕ್ ಯು ಅಮ್ಮ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯಾಗಲಿ. ಕರ್ತನು ಉತ್ತಮವಾದ ರೀತಿಯಲ್ಲಿ ಮಗಳು ಓದಿದಂಥ ಮಗಳನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ವೈಶಾಲಿ ಅಲ್ಲ, ವರ್ಷಿಣಿ. ಥ್ಯಾಂಕ್ ಯು ವರ್ಷಿಣಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕೀರ್ತನೆಯನ್ನು ದಾವೀದನು ಬರಿತಾ ಇದ್ದಾನೆ. ಆಮೆನ್. ಯಾರು ಬರಿತಾ ಇದ್ರಿ ಇದನ್ನ? ದಾವೀದನು ಹೀಗೆ ಬರಿತಾ ಇದ್ದಾನೆ. ಏನಂತ ಬರ್ತದೆ ಅಂದರೆ, ತನ್ನ ಜೀವಿತದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದಾನೆ. ಯಾವ ರೀತಿ ಒಪ್ಪಿಸ್ತಾ ಇದ್ದಾನೆ ಅಂದರೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ. ಇವತ್ತು ಈ ಮುಂಚಾನೆ ವೇಳೆ ದೇವರ ಕರುಣೆ ನಮಗೆ ಬರಬೇಕು. ಆಮೆನ್. ಹಲ್ಲೆಲೂಯಾ. ಇನ್ನು ಶಬ್ದವಾಗಿ ಹಲ್ಲೆಲೂಯಾ. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆ, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಆಮೆನ್. ದೇವರು ವಾಕ್ಯ ಹೇಳ್ತದೆ, ಅಲ್ಲಿ ಕೀರ್ತನೆಗಾರ ದಾವೀದನು ಹೇಳ್ತಾನೆ, ಸ್ವಾಮಿ ನನ್ನ ಪಾಪವನ್ನೆಲ್ಲ ನೀನು ಸಂಪೂರ್ಣವಾಗಿ ತೊಳೆ, ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿ ಮಾಡು ಎಂಬುದಾಗಿ ಭಕ್ತನು ಕೇಳ್ತಾನೆ. ಆದರೆ ಒಂದು ಮಾತು ಹೇಳ್ತಾನೆ 3ನೇ ವಚನದಲ್ಲಿ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ನಾನು ದ್ರೋಹಿ ಅಂತೇಳಿ ನಾನೇ ಒಪ್ಪಿಕೊಳ್ಳುತ್ತೇನೆ. ಇವತ್ತು ಯಾರು ಒಪ್ಕೊಳ್ತಾರೆ? ಇವತ್ತು ಒಪ್ಕೊಳ್ಳೋರು ಯಾರಿದಾರ? ಒಪ್ಪಿಕೊಳ್ಳಲ್ಲ. ತಾವು ಮಾಡಿದ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ತಾರೆ. ತಾವು ಮಾಡಿದ ಕೆಟ್ಟ ಕೃತ್ಯಗಳನ್ನು ಬೇರೆಯವ್ರ ಮೇಲೆ ಹಾಕ್ತಾರೆ. ಅಲ್ಲಿ ಅವಳು ತಪ್ಪು ಮಾಡಿದಳು, ಹೌದು ನಾನು ತಪ್ಪು ಮಾಡಿದೆ ಅಂತ ಹೇಳಿದ್ಲ ಬೈಬಲಲ್ಲಿ? ಹಲೋ, ಹಲ್ಲೆಲೂಯಾ. ಎಲ್ಲ ಇಲ್ಲಿದ್ದೀರಾ? ಒಂದ್ಸಲ ನಾನು ನೋಡಿ, ಇಲ್ಲಿದ್ದೀರಾ? ಅವಳು ಆದಿಕಾಂಡ ಪುಸ್ತಕದಲ್ಲಿ ತಪ್ಪು ಮಾಡಿದ್ಳು. ತಿನ್ನಬಾರದ ಹಣ್ಣನ್ನು ತಿಂದಳು, ಮುಟ್ಟಬಾರದ ಮರವನ್ನು ಮುಟ್ಟಿದಳು. ಆದ್ರೆ ದೇವರು ಬಂದು ಕೇಳ್ತಾನೆ, ಅವ್ವ ಯಾಕಮ್ಮ ಹಿಂಗ್ ಮಾಡಿದೆ ಅಂದ್ರೆ ಏನ್ ಹೇಳಿಲ್ಲ ಅಮ್ಮ? ನಾನು ತಿಂದಿನೇ, ನಾನು ತಪ್ಪಾಯ್ತು ಕ್ಷಮಿಸು ಅಂತ ಕೇಳಿಲ್ಲ. ಏನ್ ಹೇಳಿದ್ಲು? ನಾನು ತಿನ್ಬೇಕಂತ ತಿನ್ಲಿಲ್ಲ, ಆ ಸರ್ಪ ನನ್ನ ವಂಚಿಸಿತು, ಅದಕ್ಕೆ ನಾನು ತಿಂದೆ ಅಂತ ಹೇಳ್ತಾಳೆ. ಸರಿ, ಹಾಗಾದ್ರೆ ತಿಂದಿಯ? ಸರ್ಪದ ಮಾತು ಕೇಳಿ ಪರವಾಗಿಲ್ಲ ಬಿಡು ಅಂತೇಳಿ ಮತ್ತೆ ಆದಾಮನ ಹತ್ರ ದೇವ್ರು ಬಂದು ಕೇಳ್ತಾನೆ, ಆದಾಮ ನೀನ್ ಯಾಕಪ್ಪ ತಿಂದೆ? ಆದಾಮ ನೀನ್ ಯಾಕಪ್ಪ ಮುಟ್ಟಿದೆ? ನೀನ್ ಯಾಕಪ್ಪ ತಿಂದೆ ಅಂದ್ರೆ ಆತನ ಹೇಳ್ತಾನೆ, ಹೌದು ಸ್ವಾಮಿ ನಾನು ತಿಂದೆ ಅಂತ. ಹಂಗೆ ಹೇಳ್ತಾನ. ಏನ್ ಹೇಳಿದ್ರು ಗೊತ್ತಾ? ಸ್ವಾಮಿ ನಾನು ತಿನ್ಬೇಕಂತ ತಿನ್ಲಿಲ್ಲ, ನೀನ್ ನನ್ನ ಜೊತೆ ಕೊಟ್ಟಿರುವಂತ ಅವಳೇ ಕೊಟ್ಲು, ನಾನು ತಿಂದೆ ಅಂತ ಹೇಳ್ತಾನೆ. ಅಂದ್ರೆ ಅವರು ಮಾಡಿ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕ್ತಾರೆ. ಹಲ್ಲೆಲೂಯಾ. ಇನ್ನೊಂದು ಹಲ್ಲೆಲೂಯಾ. ಆದ್ರೆ ದಾವೀದನು ಹೇಳ್ತಾನೆ 3ನೇ ವಚನದಲ್ಲಿ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಅದಕ್ಕೆ ದೇವರು ದಾವೀದನಂದ್ರೆ ಬಹಳ ಇಷ್ಟ. ದೇವರಿಗೆ ಯಾರಂದ್ರೆ ಇಷ್ಟ? ದಾವೀದನಂದ್ರೆ ದೇವರಿಗೆ ಬಹಳ ಇಷ್ಟ. ಕೀರ್ತನ ಹೇಳ್ತಾನೆ, ನೀನು ನನ್ನ ಪ್ರಾಣ ಪ್ರಿಯನು, ನಾನು ನಿನ್ನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳ್ತಾನೆ. ದಾವೀದನೇ, ನಿನ್ನ ಸಿಂಹಾಸನವು ಶಾಶ್ವತವಾಗಿರ್ತದೆ. ದಾವೀದನೇ, ನಿನ್ನ ಸಿಂಹಾಸನದಲ್ಲಿ ಶಾಶ್ವತವಾಗಿರ್ತದೆ. ನಿನ್ನ ಚಿಗುರಿಂದಲೇ ಲೋಕರಕ್ಷೆ ಹುಟ್ಟಿ ಬರ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದನು. ಯಾಕಂದ್ರೆ ದಾವೀದನಲ್ಲಿ ಗುಣ ಎಂತ ಗುಣ? ಒಪ್ಪಿಕೊಳ್ಳುವಂತ ಗುಣ ಇತ್ತು. ಹಲ್ಲೆಲೂಯಾ. ಅಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಐತೆ. ನಾವು ಹೇಳ್ತೀವಿ ನಮ್ಮ ಪಾಪ ನಮ್ಮ ಮುಂದೆ ಇದೆ ಅಂತ? ಹೇಳಲ್ಲ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಯಥಾರ್ಥ ಒಪ್ಪಿಕೊಳ್ತಾನೆ, ಎಷ್ಟು ಯಥಾರ್ಥವಾಗಿ ದಾವೀದನು ಹೇಳ್ತಾ ಇದ್ದಾನೆ, ನಿನಗೆ ಕೇವಲವಾಗಿ ತಪ್ಪು ಮಾಡಿದ್ದೇನೆ ಸ್ವಾಮಿ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ಯಾವಾಗಲೂ, ನಿನ್ನ ತೀರ್ಪು ನಿಷ್ಕಳಂಕವಾಗಿ ಇರ್ತದೆ. ದೇವರು ಪಕ್ಷಪಾತಿ ಮಾಡುವುದಿಲ್ಲ. ಹಲ್ಲೆಲೂಯಾ. ತಪ್ಪು ತಪ್ಪೇ, ಕರೆಕ್ಟ್ ಕರೆಕ್ಟ್, ನ್ಯಾಯ ನ್ಯಾಯನೇ, ಅನ್ಯಾಯ ಅನ್ಯಾಯನೇ. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಮಾತು ಹೇಳ್ತಾನೆ ದಾವೀದನಲ್ಲಿ 5ನೇ ವಚನದಲ್ಲಿ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಸು. ಹಲ್ಲೆಲೂಯಾ. 5ನೇ ವಚನ ಹೇಳ್ತಾನೆ, ನಾನು ಹುಟ್ಟಿದಾಗಲಿಂದಲೂ ಪಾಪಿ ಸ್ವಾಮಿ, ನಾನು ಒಳ್ಳೆಯವನಲ್ಲ, ನನ್ನಲ್ಲಿ ಒಳ್ಳೆತನ ಇಲ್ಲ. ಒಪ್ಪಿಕೊಳ್ತಾನೆ ದಾವೀದನು. ಇವತ್ತು ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಬರಬೇಕಾ?
ನಿನ್ನ ಜೀವಿತ ಬದಲಾಗಬೇಕಾ, ನಿನ್ನ ಪರಿಸ್ಥಿತಿ ಮಾರ್ಪಡ್ಬೇಕಾ, ಒಪ್ಪಿಕೊಂಡು ಪ್ರಾರ್ಥಿಸೋದಾದ್ರೆ ಆ ದೇವರೇ ನಿನಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಒಂದು ಮಾತು ಬಹಳ ಚೆನ್ನಾಗಿದೆ ಪ್ರಿಯ ಜನರೇ. 10ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ಓದೋಣ ಸರಿ, ತೆಲುಗಿನಲ್ಲಾಗಲಿ ಕನ್ನಡದಲ್ಲಾಗಲಿ. ನಿರ್ಮಿಸು, ನೂತನ ಪಡಿಸು. ಕರ್ತನ ಹೇಳ್ತಾನೆ, ಭಕ್ತನು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ಹುಟ್ಟಿಸಪ್ಪ. ಶುದ್ಧ ಹೃದಯ, ಕಲ್ಮಸ ಇದೆ, ಕಳಂಕವಿದೆ, ಕೆಟ್ಟತನವಿದೆ, ಅದನ್ನು ತೆಗೆದುಹಾಕಿ ಶುದ್ಧ ಹೃದಯ ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನ ಏನ್ ಮಾಡು, ನೂತನ ಪಡಿಸು. ಅಪೊಸ್ತಲ ಪೌಲನು ಹೇಳ್ತಾನೆ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ. ನೂತನ, ಹಲ್ಲೆಲೂಯಾ. ಪ್ರತಿ ವರ್ಷ ನಮಗೆ ಹೊಸ ವರ್ಷ ಬರ್ತದೆ, ಬರಲ್ಲ? ಎಲ್ಲರಿಗೂ ಹೇಳ್ತೇವೆ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೇವೆ. ನಾವು ಮಾತ್ರ ಹಳೆಯ ಮನಸ್ಸು ಹಂಗಿಟ್ಕೊಂಡಿರ್ತೇವೆ, ಹಳೆಯ ದ್ವೇಷ ಹಂಗಿಟ್ಕೊಂಡಿರ್ತೇವೆ, ಹಳೆಯ ಸ್ವಭಾವ ಹಂಗಿಟ್ಕೊಂಡಿರ್ತೇವೆ, ಹಳೆಯ ಮಾತು ಹಂಗಿಟ್ಕೊಂಡಿರ್ತೇವೆ. ಆದರೆ ಹೇಳೋದು ಮಾತ್ರ ಹೊಸ ವರ್ಷದ ಶುಭಾಶಯಗಳು. ಅವ್ರ ದಾವೀದನು ಹೇಳ್ತಾನೆ, ಹೊಸ ವರ್ಷವಲ್ಲ ದೇವರೇ, ನನ್ನ ಮನಸ್ಸನ್ನೇ ನೂತನ ಪಡಿಸು. ಕೆಳಗೊಂದು ಮಾತು ಹೇಳ್ತಾನೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಒಂದು ಸಾರಿ ದೇವರು ತನ್ನ ಸನ್ನಿಧಿಯಿಂದ ತಳ್ಳಲ್ಪಟ್ರೆ ನಾವು ಆಶೀರ್ವಾದ ಹೊಂದಿಕೊಳ್ಳೋದಕ್ಕಾಗುವುದಿಲ್ಲ. ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ಆದಾಮ ಅವ್ವಳನ್ನು ಏದೇನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟನು. ಲೂಸಿಫರನು ದೇವರ ಸನ್ನಿಧಿಯಲ್ಲಿದ್ದನು. ಆತನು ಗರ್ವಿಷ್ಠನ ನಡೆದದಕ್ಕಾಗಿ ಭೂಲೋಕಕ್ಕೆ ತಳ್ಳಲ್ಪಟ್ಟನು. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳ್ತಾನೆ, ಸ್ವಾಮಿ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ತಳ್ಳಬೇಡ ಸ್ವಾಮಿ. ಎರಡನೇ ಮಾತು ಹೇಳ್ತಾನೆ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ದೇವರ ಆತ್ಮ ತೆಗೆಯಲ್ಪಟ್ರೆ ನಮಗೆ ಬರುವುದು ದುರಾತ್ಮ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಒಡಂಬಡಿಕೆ ಕಾಲದಲ್ಲಿ ದಾವೀದನಿಗೆ ಮುಂಚಿತ ಆಳ್ವಿಕೆ ಮಾಡುವಂತಹ ರಾಜನಾಗಿರುವ ಸೌಲನಿಗೆ ದೇವರಾತ್ಮ ಬಿಟ್ಟು ಹೋದ ನಂತರ ದುರಾತ್ಮ ಬಂದು ಸೇರಿಕೊಳ್ತಂತೆ. ಸಾಮ್ಯೇಲನ ಪುಸ್ತಕದಲ್ಲಿ ನೋಡುತ್ತೇವೆ, ಅವನೊಳಗಿದ್ದ ದೇವರಾತ್ಮ, ದೇವರ ಅಭಿಷೇಕವನ್ನು ಬಿಟ್ಟು ಹೋದ ನಂತರ ದುರಾತ್ಮ ಬಂದು ಸೇರಿಕೊಳ್ತಂತೆ. ದಾವೀದನ ಬಂದು ನಾಟ್ಯವಾಡುವಾಗ ಅವನಿಗೆ ಉಪಶಮನವಾಗ್ತಿತ್ತಂತೆ, ಸಮಾಧಾನವಾಗ್ತಿತ್ತು. ಇವತ್ತು ನಾನೇನು ಹೇಳ್ತೇನೆಂದ್ರೆ, ನೀನು ಕಳ್ಕೊ, ಆಸ್ತಿ ಕಳ್ಕೊ, ತಿರುಗಿ ಸಂಪಾದನೆ ಮಾಡ್ಬೋದು. ಹಣ ಕಳ್ಕೊಂಡು ತಿರುಗಿ ಸಂಪಾದನೆ ಮಾಡ್ಬೋದು, ಮನೆ ಕಳ್ಕೊಂಡು ತಿರುಗಿ ಸಂಪಾದನೆ ಮಾಡ್ಬೋದು. ಆದರೆ ದೇವರ ಆತ್ಮನ ಕಳ್ಕೊಂಡ್ರೆ ನಾವು ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅದು ಎಲ್ಲೋ ಜಾತ್ರೆಯಲ್ಲಿ ಸಿಗುವಂಥದ್ದಲ್ಲ, ಯಾವುದೋ ಒಂದು ಬೇರೆ ಕಡೆ ಸಿಗುವಂಥದ್ದಲ್ಲ. ಎಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರನ್ನು ಕೇಳ್ತೀಯೋ, ಎಲ್ಲಿ ಕ್ಷಮಾಪಣೆ ಕೇಳಿ ದೇವರನ್ನು ಬೇಡ್ತೀಯೋ, ಅಲ್ಲಿ ಆ ಆತ್ಮವನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಆಮೆನ್, ಹಲ್ಲೆಲೂಯಾ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ. ಕಣ್ಮುಚ್ಕೊಂಡು ನಾವು ಸ್ವಲ್ಪ ಸಮಯ ಆರಾಧಿಸೋಣ. ದೇವರೇ,